90% ಗರ್ಭಕಂಠದ ಕ್ಯಾನ್ಸರ್ ಆ ಒಂದು ವೈರಸ್ ಕಾರಣದಿಂದ ಬರ್ತಾ ಇದೆಯಾ? ಆ ಒಂದು ವೈರಸ್ ನಮಗೆ ಹರಡೋದನ್ನ ನಾವು ತಪ್ಪಿಸಿದ್ರೆ 90ರಷ್ಟು ಮಹಿಳೆಯರು ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗೋದನ್ನ ನಾವು ನಿಜವಾಗ್ಲೂ ತಪ್ಪಿಸ್ಬೋದಾ? ಆ ಒಂದು ವೈರಸ್ ಅಷ್ಟೊಂದು ದೊಡ್ಡ ಮಾರಕ ಆಗುತ್ತಾ? ಆದ್ರೆ ಆ ಒಂದು ವೈರಸ್ ಯಾವುದು ಹಾಗಾದ್ರೆ? ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತೇಜಸ್ವಿನಿ. ನಿನ್ನೆ ನಾವು ಗರ್ಭಕಂಠದ ಕ್ಯಾನ್ಸರ್ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಯಾವ ರೀತಿ ಜಾಸ್ತಿ ಬರ್ತಾ ಇದೆ, ಯಾಕೆ ಜಾಸ್ತಿ ಇದೆ ಅಂತಹ ದೇಶಗಳಲ್ಲಿ, ಅದರಲ್ಲೂ ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ ಅಂತ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಗರ್ಭಕಂಠದ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣಗಳೇನು ಅಂತ ಹೇಳ್ತೀನಿ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಅನ್ನೋ ಒಂದು ಪಾಯಿಂಟ್ ಅಲ್ಲಿ ನೆನ್ನೆ ಒಂದ್ ಪಾಯಿಂಟ್ ಬಿಟ್ಬಿಟ್ಟಿದ್ದೆ ನಾನು, ಅದನ್ನು ಒಂದ್ ಸ್ವಲ್ಪ ಹೇಳ್ತೀನಿ. ಅದು ಏನಂತಂದ್ರೆ ಸ್ಟಿಗ್ಮಾ ಅಂತ ನಾವು ಕರಿತೀವಿ. ಅಂದ್ರೆ ಈಗ ಲೋ ಸೋಶಿಯೋ ಎಕನಾಮಿಕ್ ಫ್ಯಾಮಿಲೀಸ್ ಅಂತ ಕರಿತೀವಿ. ಅಂದ್ರೆ ಈ ಕಡಿಮೆ ಆದಾಯ ಹೊಂದುತ್ತಿರುವಂತಹ ಕುಟುಂಬಗಳು, ಅವರಲ್ಲಿ ಸ್ಟಿಗ್ಮಾ ಜಾಸ್ತಿ. ಸ್ಟಿಗ್ಮಾ ಅಂತಂದ್ರೆ ಹಿಂಜರಿಕೆ, ಏನೋ ಒಂದು ಹೇಳ್ಕೊಳಕ್ಕೆ ಹಿಂಜರಿಕೆ ಅಥವಾ ಮುಜುಗರ, ಸಮಾಜದಲ್ಲಿ ಏನಾದ್ರೂ ಒಂದ್ ಹೇಳ್ಕೊಳಕ್ಕೆ ಬರೋದಾಗಿರ್ಬೋದು, ಅಥವಾ ನಂಗೆ ಈ ತರ ಏನೋ ತೊಂದ್ರೆ ಆಗ್ತಾ ಇದೆ ಅಂತ ಹೋಗಿ ಬೇರೆಯವ್ರ ಹತ್ರ ಹೇಳೋದಾಗಿರ್ಬೋದು, ಹೇಳಿದ್ರೆ ಬೇರೆಯವ್ರು ಏನ್ ತಿಳ್ಕೊಂಡ್ ಬಿಡ್ತಾರೋ ಅನ್ನೋದು, ಇದು ತುಂಬಾ ಇರುತ್ತೆ. ಈ ತರ ಕುಟುಂಬಗಳಲ್ಲಿ, ಕಡಿಮೆ ಆದಾಯ ಹೊಂದಿರುವಂತ ಕುಟುಂಬಗಳಾಗಿರ್ಬೋದು, ಅಥವಾ ಎಜುಕೇಶನ್ ಕಡಿಮೆ ಇರುವಂತ ಕುಟುಂಬಗಳು, ಅವರಿಗೆ ಯಾವ್ದನ್ನ ಯಾವ ರೀತಿ ತಗೋಬೇಕು ಅನ್ನೋ ಒಂದು ಅರಿವು ಹೆಚ್ಚಿಗೆ ಇರೋದಿಲ್ಲ. ಆ ತರದೊಂದು ಕುಟುಂಬಗಳಲ್ಲಿ ಈ ಒಂದು ಕ್ಯಾನ್ಸರ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಅವ್ರಿಗೆ ಏನೇ ತೊಂದ್ರೆ ಆದ್ರೂ ಅವರು ಬೇರೆಯವ್ರ ಹತ್ರ ಹೇಳ್ಕೊಳಲ್ಲ. ಅಯ್ಯೋ ನಂಗೆ ಈ ತರ ಕಾಯಿಲೆ ಇದೆ ಅಂತ ಯಾರಿಗಾದ್ರೂ ನಾನು ಹೇಳಿದ್ರೆ, ಈ ತರ ನನಗ್ ತೊಂದ್ರೆ ಆಗ್ತಾ ಇದೆ ಅಂತ ಯಾರಿಗಾದ್ರೂ ನಾನು ಹೇಳಿದ್ರೆ, ಯಾರು ಎಲ್ಲಿ ನನ್ ಏನ್ ಅನ್ಕೊಂಡ್ಬಿಡ್ತಾರೋ, ಯಾರು ನಮ್ಮನ್ನ ಊರಿಂದ ಆಚೆ ಹಾಕ್ಬಿಡ್ತಾರೋ ಮನೆಯಿಂದ. ಇವಾಗ್ಲೂ ಆತರ ಎಲ್ಲ ಇದೆ, ನೀವು ಆತರ ಎಲ್ಲ ಇಲ್ಲ ಅಂತ ಅನ್ಕೊಂಬಿಡಿ. ಈಗ್ಲೂ ಎಷ್ಟೋ ಕೆಲವೊಂದ್ ಹಳ್ಳಿಗಳಲ್ಲಿ ಕೆಲವೊಂದ್ ಕಾಯಿಲೆಗಳು ಬಂದ್ರೆ ಊರಿಂದ ಆಚೆ ಇಡುವಂತ ಹಳ್ಳಿಗಳಿದಾವೆ. ಹೌದಲ್ವಾ? ಆ ತರ ಅದು ಕೂಡ ಒಂದು ತುಂಬಾ ಮುಖ್ಯವಾದ ಕಾರಣ. ಇಲ್ಲೋ ಸೋಶಿಯೋ ಎಕನಾಮಿಕ್ ದೇಶಗಳಲ್ಲಿ ಯಾಕೆ ಈ ತರ ಬರ್ತಾ ಇದೆ ಜಾಸ್ತಿ ಅನ್ನೋದಕ್ಕೆ ಹಿಂಜರಿಕೆನೂ ಒಂದು ಕಾರಣ ಆಗಿದೆ. ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಇವತ್ತು ನೋಡ್ತಾ ಇರೋದು, ಮುಖ್ಯವಾಗಿ 80ರಿಂದ 90% ಅಷ್ಟು ಕೇಸಸ್, ಅಂದ್ರೆ 100 ಜನಕ್ಕೆ ಗರ್ಭಕಂಠದ ಕ್ಯಾನ್ಸರ್ ಬಂದ್ರೆ ಅದ್ರಲ್ಲಿ 80ರಿಂದ 90 ಜನಕ್ಕೆ ಈ ಒಂದು ವೈರಸ್ ಇಂದಾನೇ ಈ ಗರ್ಭಕಂಠದ ಕ್ಯಾನ್ಸರ್ ಬರುತ್ತೆ. ಅದು ಯಾವ ವೈರಸ್ ಅಂತ ಅಂದ್ರೆ HPV ಅಂತ ನಾವು ಕರಿತೀವಿ. HPV ವೈರಸ್ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಏನ್ ಹೇಳಿ? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಈ ಒಂದು ವೈರಸ್ ತುಂಬಾ ಮುಖ್ಯ ಕಾರಣ ಆಗಿದೆ ಈ ಗರ್ಭಕಂಠದ ಕ್ಯಾನ್ಸರ್ಗೆ. ಹಾಗಾದ್ರೆ ಈ ವೈರಸ್ ಹೇಗೆ ನಮ್ಗೆ ಬರುತ್ತೆ ಅದು ನಾವು ಮುಖ್ಯವಾಗಿ ತಿಳ್ಕೊಬೇಕು. ಅದನ್ನ ತಿಳ್ಕೊಂಡ್ರೇನೆ ಅಲ್ವಾ ನಾವು ಆ ವೈರಸ್ ಬರ್ದೇ ಇರೋದು ನಾವು ಯಾವ ರೀತಿ ನಾವು ತಡೆಗಟ್ಬೋದು ಅಂತ ತಿಳ್ಕೊಳ್ಳೋದು. ಈ ಒಂದು HPV ವೈರಸ್ ಈ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ ಆಗಿರುತ್ತೆ. ಮೊದಲನೇದಾಗಿ ನಾವು ಈ HPV ವೈರಸ್ ಹೆಂಗ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. HPV ವೈರಸ್ ಗಂಡಸರಲ್ಲೂ ಕೂಡ ಇರುತ್ತೆ. ಗಂಡಸರಲ್ಲಿ ಹೆಂಗ್ ಬರುತ್ತೆ ಅಂತಂದ್ರೆ, ಈಗ ತುಂಬಾ ಕಂಟಿನ್ಯೂಸ್ ಆಗಿ ಕುಡಿಯೋರಾಗಿರ್ಬೋದು, ಕ್ರಾನಿಕ್ ಆಲ್ಕೋಹಾಲಿಕ್ಸ್ ಅಂತ ನಾವ್ ಹೇಳ್ತೀವಿ. ತುಂಬಾ ಚಟ ಇರುತ್ತೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕುಡ್ಕೊಂಡಿರ್ತಾರೆ, ಅಥವಾ ತುಂಬಾ ಅಡಿಕ್ಟ್ ಆಗಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕು, ಅಥವಾ ರಾತ್ರಿ ಕಂಪಲ್ಸರಿ ತುಂಬಾ ಬಾಟ್ಲ್ಗಳ ಗಟ್ಲೆ ಕುಡಿದ್ಬಿಟ್ಟು ಮಲ್ಕೊಳ್ಳೋದು, ಈ ತರವ್ರು ಇರ್ತಾರಲ್ಲ. ಆ ತರವ್ರಿಗೆ ಅವ್ರ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಆ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ. ಅಂತವ್ರಿಗೆ ಆ ಒಂದು ವೈರಾಣು ಅವ್ರಿಗೆ ಅಟ್ಯಾಕ್ ಆಗ್ಬೋದು. ಅದ್ರ ಜೊತೆಗೆ ಸ್ಮೋಕ್ ಮಾಡ್ತಾರೆ, ಜಾಸ್ತಿ ಸ್ಮೋಕ್ ಮಾಡೋರು ಇರ್ತಾರಲ್ವಾ, ಆ ಸ್ಮೋಕ್ ಮಾಡೋರಿಗೂ ಕೂಡ ಈ ಒಂದು ವೈರಾಣು ಬಂದ್ ಸೇರ್ಕೊಂಡಿರುತ್ತೆ. ಆ ಒಂದು ಗಂಡಸರ ಜೊತೆಗೆ ಯಾವ ಮಹಿಳೆಯರು ಸಂಪರ್ಕ ಹೊಂದುತ್ತಾರೋ, ಅಂದ್ರೆ ಸಂಭೋಗ ನಡೆಸ್ತಾರೋ, ಆ ಒಂದು ಟೈಮ್ ಅಲ್ಲಿ ಈ ಒಂದು HPV ವೈರಸ್ ಆ ಒಂದು ಪುರುಷನಿಂದ ಮಹಿಳೆಯರಿಗೆ ಬರೋ ಅಂತ ಚಾನ್ಸಸ್ ತುಂಬಾ ಇರುತ್ತೆ.
ಮತ್ತೆ ನೀವು ಹೆಂಗಸರು ಕೂಡ ಕುಡಿತಾರೆ, ಸ್ಮೋಕ್ ಮಾಡ್ತಾರೆ ಅಂತ ಹೇಳ್ತೀರಲ್ಲ, ಅವ್ರಿಗೂ ಸ್ಮೋಕ್ ಮಾಡಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗಿದ್ರೆ ಅವರಿಗೂ ಕೂಡ ಆ ವೈರಸ್ ಹಂಗೆ ಸಂಭೋಗ ಇಲ್ದೇನು ಬಂದ್ ಅಂಟ್ಕೊಳ್ಳೋ ಅಂತ ಒಂದು ಚಾನ್ಸಸ್ ಇರುತ್ತೆ. ಅದ್ ಹೆಂಗ್ ಮೇಡಮ್ ಬಂದ್ ಅಂಟ್ಕೊಳ್ಳುತ್ತೆ ಅಂತ ನೀವು ಕೇಳೋದಾದ್ರೆ, ನಮ್ಗೆ ರೋಗ ನಿರೋಧಕ ಶಕ್ತಿ ತೀರಾ ಕಡಿಮೆ ಇದ್ರೆ ವೈರಾಣುಗಳು ಎಲ್ಲಾ ಕಡೆ ವೈರಾಣುಗಳು ಇದ್ದೇ ಇರುತ್ತೆ. ಇವಾಗ ಇಲ್ಲೂ ಕೂಡ ಎಷ್ಟೋ ವೈರಾಣುಗಳಿರುತ್ತೆ. ನಮ್ಗೆ ರೋಗ ನಿರೋಧಕ ಶಕ್ತಿ ಇದೆ, ಹಾಗಾಗಿ ಎಷ್ಟು ವೈರಾಣುಗಳು ನಮ್ ಒಳಗಡೆ ಹೋದ್ರು ಅದು ನಮ್ಗೆ ಕಾಯಿಲೆ ತರಲ್ಲ. ಅದು ಒಳಗಡೆ ಹೋಗಿದ ತಕ್ಷಣ ನಮ್ಮ ರಕ್ತ ಕಣಗಳಿರ್ತಾವಲ್ಲ, ಅದ್ರಲ್ಲಿ ಬಿಳಿ ರಕ್ತ ಕಣಗಳು ಒಂದು ಮುಖ್ಯವಾಗಿ ಹೇಳ್ತೀವಿ, ಅವು ಅದ್ರ ಜೊತೆ ಫೈಟಿಂಗ್ ಮಾಡ್ಬಿಟ್ಟು ಅವ್ರನ್ನೆಲ್ಲ ಸಾಯಿಸ್ಬಿಡುತ್ತೆ. ಹಂಗಾಗಿ ನಮ್ಗೆ ರೋಗ ಲಕ್ಷಣಗಳು ಕಾಣಿಸ್ಕೊಳಲ್ಲ. ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಇರಲ್ವೋ ಅವ್ರಿಗೆ ಈ ಒಂದು ವೈರಾಣುಗಳು, ಯಾವುದೇ ವೈರಾಣುಗಳಾಗಿ ನಮ್ ದೇಹದ ಒಳಗಡೆ ಹೋದಾಗ ಅದ್ರದಾದಂತಹ ಶಕ್ತಿನ ಅದು ತೋರ್ಸುತ್ತೆ. ಅದು ನಮ್ಗೆ ಕಾಯಿಲೆ ತರುವಂತದ್ದು. ಅದ್ರ ಶಕ್ತಿ ಅಂತಂದ್ರೆ ನಮ್ಗೆ ಸಿಂಪ್ಟಮ್ಸ್ ಕೊಡುತ್ತೆ ಅಂತ, ಆ ಒಂದು ರೋಗದ ಲಕ್ಷಣಗಳನ್ನ ತೋರ್ಸುತ್ತೆ ಅಂತ. ಆಯ್ತಾ? ಹೀಗಾಗಿ ರೋಗ ನಿರೋಧಕ ಶಕ್ತಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ದೇಹದಲ್ಲಿ. ಸೊ ಇವಾಗ ಮಹಿಳೆಯರಿಗೆ ಬರೋದಾದ್ರೆ, ಯಾವ ಮಹಿಳೆಯರು ಈ HPV ಇನ್ಫೆಕ್ಷನ್ ಇರುವಂತಹ ಈ ವೈರಾಣು HPV ವೈರಾಣು ಇರುವಂತಹ ಪುರುಷರೊಂದಿಗೆ ಸಂಭೋಗ ಮಾಡಿದಾಗ ಅವರಲ್ಲಿರುವಂತಹ ಆ HPV ವೈರಸ್ ಈ ಒಂದು ಮಹಿಳೆಗೂ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಮತ್ತೆ ಇದು ವೆಜೈನಲ್ ಸೆಕ್ಸ್ ಅಂತ ನಾವು ಕರಿತೀವಲ್ಲ, ಯೋನಿ ಮುಖಾಂತರ ಸಂಭೋಗ ಮಾಡಿದಾಗೂ ಬರ್ಬೋದು. ಓರಲ್ ಸೆಕ್ಸ್ ಅಂತ ಹೇಳ್ತೀವಿ, ಓರಲ್ ಸೆಕ್ಸ್ ಮಾಡಿದಾಗನು ಕೂಡ ಬರ್ಬೋದು, ಆ ಒಂದು ವೈರಾಣು ಸ್ಪ್ರೆಡ್ ಆಗುತ್ತೆ. ಮತ್ತೆ ಏನಲ್ ಸೆಕ್ಸ್ ಅಂತ ಕರಿತೀವಿ, ಆ ಒಂದು ಸಂಭೋಗ ಮಾಡಿದಾಗನುವೆ ನಮ್ಗೆ ಆ ವೈರಾಣು ಸ್ಪ್ರೆಡ್ ಆಗುತ್ತೆ. ವೀಕ್ಷಕರೇ, ನಾನು ಇದನ್ನ ತುಂಬಾ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲರೂ ಮುಕ್ತವಾಗಿ ಯಾವುದೇ ರೀತಿ ಮುಜುಗರ ಇಲ್ಲದೆ ಎಲ್ಲಾ ವಿಷಯಗಳನ್ನು ತಿಳ್ಕೊಬೇಕು. ಈಗ್ಲೂ ನಾನು ಮೊದ್ಲೇ ಅದಕ್ಕೆ ಹೇಳ್ದೆ ಸ್ಟಿಗ್ಮಾ ಅಂತ. ಇವಾಗ್ಲೂ ಎಲ್ಲಾ ವಿಚಾರದಲ್ಲೂ ಸ್ಟಿಗ್ಮಾ, ಅದ್ರಲ್ಲೂ ಕೂಡ ಆರೋಗ್ಯ ವಿಚಾರದಲ್ಲಿ ಸ್ಟಿಗ್ಮಾ ಇಟ್ಕೊಂಡ್ರೆ ನಾವ್ ಏನನ್ನು ತಿಳ್ಕೊಳಕ್ ಆಗಲ್ಲ. ಎಲ್ಲರೂ ಏನ್ ಹೇಳ್ತೀವಿ, ಮುಕ್ತವಾಗಿ ಯೋಚನೆ ಮಾಡಿ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋ ಅಂತದಾಗಿರ್ಬೇಕು. ಹಂಗಾಗಿ ನಾನು ತುಂಬಾ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಕನ್ನಡದಲ್ಲಿ ತುಂಬಾ ಒತ್ತಿ ಹೇಳ್ತೀನಿ, ಯಾಕಂದ್ರೆ ನನ್ನ ಇಂಟೆನ್ಷನ್ ಪ್ರತಿಯೊಬ್ರು ಈ ಏನು ಓದಕ್ಕೆ ಬರೆಯಕ್ ಬರ್ದೇ ಇರೋರು ಯಾರಾದ್ರೂ ಈ ವಿಡಿಯೋ ನೋಡಿದ್ರು ಕೂಡ ಅವ್ರಿಗೂ ಕೂಡ ಅಟ್ಲೀಸ್ಟ್ ಒಂದು 50-70% ಆದ್ರೂ ಅರ್ಥ ಆಗ್ಬೇಕು. ಏನಕ್ಕೆ ಕಾಯಿಲೆ ಬರುತ್ತೆ, ಯಾವ ರೀತಿ ನಾವು ತಡೆಗಟ್ಟಬಹುದು ಅಂತ. ಅದು ಮುಖ್ಯ ಉದ್ದೇಶ ಆಗಿದೆ ನಂದು. ಎಲ್ಲರಿಗೂ ಆರೋಗ್ಯ ಮಾಹಿತಿ ಅರಿವು ಇರಬೇಕು. ಆ ಒಂದು ಇದ್ರಿಂದಾನೇ ನಾವ್ ಎಷ್ಟೋ ಕಾಯಿಲೆಗಳನ್ನ ತಡೆಗಟ್ಟಬಹುದು. ಸೊ ಅದು ಒಂದು ಕಾರಣ. ಇನ್ಫೆಕ್ಷನ್ ಇರುವಂತಹ ಪುರುಷನೊಂದಿಗೆ ಸಂಭೋಗ ಮಾಡಿದಾಗ HPV ವೈರಸ್ ಬರ್ಬೋದು. ಅದ್ರ ಜೊತೆಗೆ ಒಬ್ಬ ಮಹಿಳೆ ಒಂದು ಪುರುಷನಿಗಿಂತ ಹೆಚ್ಚು ಪುರುಷರ ಜೊತೆ ಸಂಭೋಗ ನಡೆಸಿದಾಗ ಅಂತ ನಾವು ಮಲ್ಟಿಪಲ್ ಸೆಕ್ಸ್ ಅಂತ ಕರಿತೀವಿ, ಮಲ್ಟಿಪಲ್ ಪರ್ಸನ್ಸ್ ಅಂತ. ಆ ತರ ಒಂದು ಸಂದರ್ಭಗಳಲ್ಲಿ ಕೂಡ ಈ HPV ವೈರಸ್ ಬೇಗ ಬರುತ್ತೆ. ಈ ಗರ್ಭಕಂಠದ ಕ್ಯಾನ್ಸರ್ ಅಂತ ಮಹಿಳೆಯರಲ್ಲಿ ಕೂಡ ತುಂಬಾ ಕಾಣಿಸ್ಕೊಳ್ಳುತ್ತೆ. ಅದು ಒಂದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ಅದ್ರ ಜೊತೆಗೆ ಅರ್ಲಿ ಸೆಕ್ಸ್ ಅಂತ ಕರಿತೀವಿ ನಾವು, ಅಥವಾ ಅರ್ಲಿ ಸೆಕ್ಷುವಲ್ ಇಂಟರ್ ಕೋರ್ಸ್ ಅಂತ. ಅಂದ್ರೆ ಈಗ ಇವಾಗ ನಾವು ನೋಡ್ತಾ ಇರ್ಬೋದು, ಎಷ್ಟೊಂದು ವಿದ್ಯಾರ್ಥಿಗಳು ಟೀನೇಜ್ ಅಲ್ಲೇನೆ ತುಂಬಾ ಬೇರೆ ಬೇರೆ ದಾರಿಗಳನ್ನ ಹಿಡಿದು ಬಿಟ್ಟಿದ್ದಾರೆ ಅಲ್ವಾ. ಅದು ಏನೇನೋ ಕಾರಣ ಇರ್ಬೋದು, ಮನೆ ವಾತಾವರಣಗಳು ಸರಿ ಇಲ್ಲದೆ ಇರ್ಬೋದು, ಅಥವಾ ಅವ್ರು ಯೂಸ್ ಮಾಡ್ತಾ ಇರೋಂತ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದ್ರೆ ಈ ಮೊಬೈಲ್, ಟಿವಿ, ಈ ಕಂಪ್ಯೂಟರ್ಗಳು ಇವೆಲ್ಲ ಸರಿಯಾಗಿ ಬಳಸ್ಕೊಳ್ದೆ ಇರೋ ಕಾರಣ. ಇವೆಲ್ಲ ನಮ್ಗೆ ಎಜುಕೇಶನ್ ಅಲ್ಲಿ ತುಂಬಾ ಉಪಯೋಗ ಆಗುತ್ತೆ. ನಾವು ಬೆಳಿಬೇಕಂದ್ರೆ ಇದೆಲ್ಲಾನು ತುಂಬಾನೇ ಉಪಯೋಗಿಸ್ಬೇಕಾಗುತ್ತೆ. ಆದ್ರೆ ನಾವು ಅದನ್ನ ಯಾವ ರೀತಿ ಉಪಯೋಗಿಸ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರಲ್ಲಿ ಎಷ್ಟೊಂದು ಕೆಟ್ಟ ವಿಚಾರಗಳನ್ನ ಕಲ್ತು ಎಷ್ಟೊಂದು ವಿದ್ಯಾರ್ಥಿಗಳೀಗ ನಾವು ಅದನ್ನ ಮೆಡಿಕಲ್ ಇದ್ರಲ್ಲಿ ಏನ್ ಹೇಳ್ತೀವಿ, ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂತ ಕರಿತೀವಿ. ಈಗ 14 ವರ್ಷ, 16 ವರ್ಷ, 18 ವರ್ಷ ಮದ್ವೆ ಆಗಕ್ಕೂ ಮುಂಚೆನೆ ಒಂದು ಸಂಭೋಗ ನಡೆಸೋ ಅಂತ ಕ್ರಿಯೆಗಳನ್ನ ಮಾಡೋದಾಗಿರ್ಬೋದು. ಅದ್ರಲ್ಲೂ ಅನ್ಪ್ರೊಟೆಕ್ಟೆಡ್ ಅಂದ್ರೆ ಏನಂತಂದ್ರೆ, ಯಾವುದೇ ರೀತಿ ನಾವು ಈ ತರ ಕಾಯಿಲೆಗಳು, ವೈರಸ್ಗಳು ಹರಡದೆ ಇರ್ಲಿ ಅಂತ ಅನ್ಬಿಟ್ಟೆ ನಾವು ಕಾಂಡೋಮ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಆ ಒಂದು ಏನು ಪ್ರೊಟೆಕ್ಷನ್ನೇ ತಗೊಳ್ದೆ ಒಂದು ಸೆಕ್ಸ್ ಮಾಡಂತ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ ಈಗ. ಆ ಒಂದು ಕಾರಣ ಆಗಿರ್ಬೋದು. ಈ ಒಂದು ಮುಖ್ಯ ಕಾರಣಗಳಿಂದ ಈ ಕಂಠದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಈ ಒಂದು ಮುಖ್ಯ ಕಾರಣಗಳು. ನೆಕ್ಸ್ಟ್ ಅದು ಬಿಟ್ಟು ಬೇರೆ ಏನ್ ಕಾರಣಗಳು ಬರುತ್ತೆ ಅನ್ನೋದಾದ್ರೆ,
ಆ ಈಗ ನಾನು ಹೇಳ್ದೆ ಈ ಎಸ್ಪೆಷಲಿ ವಿದ್ಯಾರ್ಥಿಗಳಲ್ಲಿ ಅಥವಾ 25 ವರ್ಷ 30 ವರ್ಷವರು ಕೂಡ ಇವಾಗ ಲಿವಿಂಗ್ ಟುಗೆದರ್ ಅದು ಇದು ಅಂತ ಹೇಳ್ಬಿಟ್ಟು ಎಷ್ಟೊಂದ್ ಜನ ಇರ್ತಾರೆ. ಅವರು ಕೂಡ ಇದೇ ತರ ಕ್ರಿಯೆಗಳನ್ನ ಮಾಡ್ತಾ ಇರ್ತಾರೆ. ಅದು ಮಾಡಿದ್ಮೇಲೆ ತುಂಬಾ ಜನ ಏನ್ ಮಾಡ್ತಾರೆ, ನಾನು ಎಲ್ಲಿ ಗರ್ಭ ಧರಿಸ್ಬಿಡ್ತೀನೋ ಅಂತ ಅನ್ಬಿಟ್ಟು ಗರ್ಭ ನಿರೋಧಕಗಳನ್ನ ಡಾಕ್ಟರ್ ಅಡ್ವೈಸ್ ಗಳು ಇಲ್ದೇನೆ ಈಗ ಮೆಡಿಕಲ್ ಸ್ಟೋರ್ ಅಲ್ಲಿ ತಗೊಂತಾರೆ. ಅದು ಕಂಟಿನ್ಯೂಸ್ ಇದೆ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕೆಲವರೆಲ್ಲ. ಈ ಒಂದು ಅಭ್ಯಾಸದಿಂದ ಕೂಡ ನಮ್ಮ ರೋಗ ನಿರೋಧಕ ಶಕ್ತಿ ಕುಂದು ಹೋಗುತ್ತೆ, ತುಂಬಾ ಕಡಿಮೆ ಆಗ್ಬಿಡುತ್ತೆ. ನಾವು ಆ ಗರ್ಭ ನಿರೋಧಕಗಳನ್ನ ತುಂಬಾ ಹೆಚ್ಚಾಗಿ ತಗೋತಾ ಇದ್ರೆ ಆ ಟೈಮಲ್ಲೂ ಕೂಡ ನಮ್ಗೆ ಈ HPV ವೈರಸ್ ಬರುವಂತ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಇನ್ನೂ ಬೇರೆ ಕಾರಣಗಳಂತಂದ್ರೆ ಕೆಲವರು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಇನ್ಫೆಕ್ಷನ್ ಇರುವಂತಹ ವ್ಯಕ್ತಿಯೊಂದಿಗೆ ನಾವು ಸಂಭೋಗ ಮಾಡಿದಾಗ ಕೆಲವು ಕಾಯಿಲೆಗಳು ಬರುತ್ತೆ. ಅದು ಏನಂದ್ರೆ ಈ HIV ಆಗಿರ್ಬೋದು ಅಥವಾ ಸಿಫಿಲಿಸ್ ಆಗಿರ್ಬೋದು. ಸಿಫಿಲಿಸ್ ಅಂತ ಒಂದು ಕಾಯಿಲೆ ಇದೆ, ಮತ್ತೆ ಗೊನೇರಿಯಾ ಅಂತೆಲ್ಲ ಕರಿತೀವಿ. ಈ ತರ ಕಾಯಿಲೆಗಳು ಬರೀ ಸಂಭೋಗ ಹೊಂದಿದಾಗ ಬರುತ್ತೆ. ಆ ಒಂದು ಕಾಯಿಲೆಗಳು ಇರುವಂತಹ ವ್ಯಕ್ತಿಗಳಲ್ಲಿ ಕೂಡ ಈ HPV ವೈರಸ್ ಬೇಗ ಅಟ್ಯಾಕ್ ಆಗುತ್ತೆ, ಬೇಗ ಬರುತ್ತೆ HPV ವೈರಸ್ ಅಂತಹ ಒಂದು ವ್ಯಕ್ತಿಗಳಲ್ಲಿ. ಆರೋಗ್ಯವಂತ ಮನುಷ್ಯರಲ್ಲಿ ಕಂಪೇರ್ ಮಾಡಿದ್ರೆ ಈ ಒಂದು ಕಾಯಿಲೆಗಳು ಆಲ್ರೆಡಿ ಈ ಕಾಯಿಲೆಗಳು ಇರುವಂತಹ ವ್ಯಕ್ತಿಗಳಲ್ಲಿ ಬೇಗ ಬರುತ್ತೆ. ಸೊ ಇವಾಗ ಎಲ್ಲರಿಗೂ ಅರ್ಥ ಆಗಿರ್ಬೇಕು ಅನ್ಸುತ್ತೆ ನಾನು ಯಾಕೆ ನಿನ್ನೆ ಲೋ ಸೋಶಿಯೋ ಎಕನಾಮಿಕ್ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಜಾಸ್ತಿ ಇದೆ ಅಂತ ಹೇಳ್ದೆ ಅಂತ ಅನ್ಬಿಟ್ಟು. ಅಂದ್ರೆ ಇದು ಎಲ್ಲಾನು ಅದಕ್ಕೆ ರಿಲೇಟ್ ಆಗುತ್ತೆ ಅಲ್ವಾ. ಅದ್ರ ಅರಿವಿರಲ್ಲ. ಅರಿವು ಯಾಕಿರಲ್ಲ ಅಂತಂದ್ರೆ ಅವರು ಎಜುಕೇಶನ್ ಸರಿಯಾಗಿ ತಗೊಂಡಿರಲ್ಲ, ಆ ಒಂದು ಕಾರಣಗಳಾಗಿರ್ಬೋದು. ಮತ್ತೆ ಸ್ಟಿಗ್ಮಾ ನಾನು ಹೇಳ್ದೆ ಮುಖ್ಯವಾಗಿ ಆ ಕಾರಣ ಆಗಿರ್ಬೋದು. ಈ ಎಲ್ಲಾ ಕಾರಣಗಳಿಂದ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ತಡೆಗಟ್ಟಬೇಕು. ಸೊ ಇದ್ರಲ್ಲಿ ಇನ್ನು ಮುಖ್ಯವಾಗಿ ನಿಮ್ಗೆ ಏನ್ ಹೇಳ್ಬೇಕು ಅಂತಂದ್ರೆ, ನಾನ್ ಹೇಳ್ದೆ ಈ HPV ವೈರಸ್ ಎಲ್ಲರಲ್ಲೂ ಬಂದ್ಬಿಡುತ್ತೆ ಅಂತ ಅಲ್ವಾ. ಗಂಡಸರಲ್ಲೂ ಇರುತ್ತೆ, ಹೆಂಗಸರಲ್ಲೂ ಇರುತ್ತೆ. ಆದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾಕಂದ್ರೆ ಗರ್ಭಕೋಶ ಹೆಂಗಸರಲ್ಲಿ ಇರುತ್ತಲ್ವಾ, ಹೆಂಗಸರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು HPV ವೈರಸ್ ಅನ್ನ ನಾವು ತಡೆಗಟ್ಟಬಹುದು ಅಂತ ಹೇಳ್ದೆ ನಾನು. ಅದನ್ನ ತಡೆದು ಬಿಟ್ರೆ ಎಷ್ಟೋ ಮಹಿಳೆಯರು ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗೋದನ್ನ ನಾವು ತುಂಬಾ ಸುಲಭವಾಗಿ ತಪ್ಪಿಸ್ಬೋದು ಅಂತ ಹೇಳ್ದೆ. ಹಂಗಾರೆ ಹೆಂಗ್ ತಡೆಗಟ್ಟಬಹುದು ಅಂದ್ರೆ, ವೀಕ್ಷಕರೇ ನಿಮ್ಗೊಂದು ಆಶ್ಚರ್ಯವಾದ ಸಂಗತಿ ಹೇಳ್ತೀನಿ. ಬಹುಶಃ ಇದು ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಏನಂತಂದ್ರೆ, ಈ HPV ವೈರಸ್ ಅಂತ ನಾನು ಹೇಳದ್ನಲ್ವಾ, ಈ ವೈರಸ್ ನಮ್ಮ ದೇಹದೊಳಗಡೆ ಬಂದ ಮೇಲೆ ನಮ್ಗೆ 1 ರಿಂದ 2 ವರ್ಷದ ಒಳಗಡೆನೆ ಅದು ಅದಷ್ಟಕ್ಕದೇ ಹೊಟ್ಟೋಗ್ಬಿಡುತ್ತೆ. ನಾನು ಹೆಂಗ್ ಹೊಟ್ಟೋಗುತ್ತೆ ಅಂದ್ರೆ, ನಾನು ಅವಾಗ್ಲೇ ಹೇಳ್ದೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಅದೇನು ಸಿಂಪ್ಟಮ್ಸ್ ತೋರ್ಸಲ್ಲ. ಅದು ನಮ್ ಒಳಗಡೆ ಎಂಟ್ರಿ ಆದ್ರೂ ಕೂಡ ಅಲ್ಲೇ ಅದು ಸತ್ತೋಗುತ್ತೆ ಅಂತ ಹೇಳ್ಬೋದು, ಅಥವಾ ಡೈಲ್ಯೂಟ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಬಟ್ ನೀವು ರಿಕರೆಂಟ್ಲಿ, ನಾನು ಯಾಕೆ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್, ಮಲ್ಟಿಪಲ್ ಸೆಕ್ಸ್ ಅಂದ್ರೆ ಜನದ ಜೊತೆ ಸಂಭೋಗ ಹೊಂದೋಂಥದ್ದಾಗಿರ್ಬೋದು ತುಂಬಾ ಪುರುಷರೊಟ್ಟಿಗೆ ಅಂತ, ನೀವು ರಿಪೀಟೆಡ್ಲಿ ಅದನ್ನೇ ಮಾಡ್ತಾ ಇದ್ರೆ, ಮತ್ತೆ ಮತ್ತೆ ಅದೇ ತರ ಮಾಡ್ತಾ ಇದ್ರೆ ಆ ವೈರಸ್ ಮತ್ತೆ 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 ನಿಮ್ ದೇಹದೊಳಗೆ ಬರ್ತಾನೆ ಇರುತ್ತೆ. ಅದು ಒಂದ್ಸಲ ಬಂದ್ರೆ ಒಂದ್ಸಲ ಹೊಟ್ಟೋಗುತ್ತೆ, ಅದೇನ್ ತೊಂದ್ರೆ ಇಲ್ಲ. ಮತ್ತೆ ಮತ್ತೆ ಬರ್ತಾ ಇದೆ ಅಂದ್ರೆ ಮತ್ತೆ ಮತ್ತೆ ಅದ್ ಬಂದ್ ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ಬಿಡ್ತೀವಿ. ಅಂದ್ರೆ ಇವಾಗ ನಮ್ಗೆ ಯಾರೋ ಒಬ್ರು ಪರಿಚಯ ಆದಾಗ ಫಸ್ಟ್ ಟೈಮ್ ಮನೆಗ್ ಬಂದ್ರೆ ಅವ್ರಿಗೆಲ್ಲ ಹೊಸದ್ ಅನ್ಸುತ್ತೆ. ಪದೇ 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 ಮನೆಗ್ ಬರ್ತಾ ಇದ್ರೆ ಏನಾಗುತ್ತೆ, ಅದು ಒಂಥರ ಹಳೇದಾಗ್ಬಿಡುತ್ತೆ ಅಲ್ವಾ. ಅವ್ರಿಗೆಲ್ಲ ನೋಡಿರ್ತಾರೆ, ಎಲ್ಲಿ ಏನಿದೆ ಅಂತ ಗೊತ್ತು, ಅದೆಲ್ಲ ಆತರ. ವೈರಸ್ ಕೂಡ ನಮ್ ದೇಹದಲ್ಲಿ ಏನಿದೆ ಅಂತ ಗೊತ್ತು, ಎಲ್ಲಿ ಹೋಗಿ ಹೆಂಗ್ ಅಟ್ಯಾಕ್ ಮಾಡ್ಬೇಕು, ನಾ ಎಲ್ಲೋದ್ರೆ ನಾನು ತುಂಬಾ ಚೆನ್ನಾಗಿ ಬೆಳಿತೀನಿ, ಅದೆಲ್ಲ ಗೊತ್ತಾಗ್ಬಿಡುತ್ತೆ ಅದಕ್ಕೆ. ಆ ಒಂದು ಕಾರಣದಿಂದ ತುಂಬಾ ಸಲ ನೀವು ಅದನ್ನೇ ರಿಪೀಟ್ ಮಾಡ್ತಾ ಇದ್ರೆ ಈ ಒಂದು HPV ವೈರಸ್ ತುಂಬಾ ಗಾಢವಾಗಿ ನಿಮ್ಮ ದೇಹದಲ್ಲಿ ಬಂದ್ಬಿಡುತ್ತೆ. ಅದರೊಳಗೆ ಬರ್ತಾ ಇದೆ ಅದು ಪದೇ 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 ಅಂತಂದ್ರೆ ನಿಮ್ಗೆ ಗರ್ಭಕಂಠದ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರುತ್ತೆ. ಆದ್ರೂ ಕೂಡ ಅಷ್ಟು ತುಂಬಾ ಸಲ ಬಂದ್ರೂ ಕೂಡ ನಿಮ್ಮ ಈ ಒಂದು HPV ವೈರಸ್ ನಮ್ಮ ದೇಹದೊಳಗೆ ಬಂದ ಮೇಲೆ 5 ವರ್ಷದಿಂದ 10 ವರ್ಷ ನಮ್ಗೆ ಟೈಮ್ ಇರುತ್ತೆ ಕ್ಯಾನ್ಸರ್ ಬರಕ್ಕೆ. ನೋಡಿ, ಇಷ್ಟೊಂದು ಇದ್ರೂನುವೆ ನಾವ್ ಅದನ್ನ ತಡೆಗಟ್ಟಕ್ ಆಗ್ತಾ ಇಲ್ಲ ಅಲ್ವಾ.
5 ರಿಂದ 10 ವರ್ಷ ಟೈಮ್ ಇರುತ್ತೆ ನಾವು ಕಂಡಿಡಿಯಕ್ಕೆ ಇದು ನಮ್ ದೇಹದಲ್ಲಿ ಇದೆಯಾ ಇಲ್ವಾ ಅಂತ ಕಂಡಿಡಿಯಕ್ಕೆ. ಆದ್ರೆ ಅದನ್ನ ಹೆಂಗ್ ಕಂಡಿಡಿಬಹುದು ಅಂತ ನಾನು ನಾಳೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾವ್ ಹೆಂಗ್ ಅದನ್ನ ಕಂಡಿಡಿಬೇಕು ಅಂತ. ಸೊ 5 ರಿಂದ 10 ವರ್ಷ ಆದ್ಮೇಲೆನೆ ನಮ್ಗೆ ಪ್ರೀ ಕ್ಯಾನ್ಸರ್ ಅದ್ರಲ್ಲೂ ಪ್ರೀ ಅಂದ್ರೆ ಸುಮ್ನೆ ಸ್ಟಾರ್ಟ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತೀವಲ್ಲ, ಅದು ಸ್ಟಾರ್ಟ್ ಆಗಕ್ಕೂ ಮುಂಚೆ ಸ್ವಲ್ಪ ಸಿಂಪ್ಟಮ್ಸ್ ನ ಕೊಡುತ್ತೆ. ಅದನ್ನ ನಾವು ಪ್ರೀ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆಮೇಲೆ 10 ವರ್ಷ ಆದ್ಮೇಲೆ 15 ರಿಂದ ಒಂದ್ 20 ವರ್ಷ ಅಂತ ತಗೊಳ್ಬೋದು. ಆವಾಗ ನಮ್ಗೆ ಕ್ಯಾನ್ಸರ್ ಬರುತ್ತೆ. ನೀವು ಓವರ್ ಆಲ್ ತಗೊಳ್ಳೋದಾದ್ರೆ 15 ರಿಂದ 20 ವರ್ಷ ಟೈಮ್ ಇರುತ್ತೆ ನಿಮ್ ಪ್ರಾಣನ ನೀವು ಉಳಿಸ್ಕೊಳಕ್ಕೆ. ಆ HPV ವೈರಸ್ ನಮ್ಮ ದೇಹದ ಒಳಗಡೆ ಬಂದ ಮೇಲೆ. ಈ ಒಂದು ಕಾರಣಕ್ಕೆನೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು, ಆ 90% ವೈರಸ್ ಯಾವ್ದು ನಮ್ಮನ್ನ ಇಷ್ಟ್ರ ಮಟ್ಟಿಗೆ ಬಾಧಿಸ್ತಾ ಇದೆಯಲ್ಲ, ಆ ಒಂದು ವೈರಸ್ ಬರೋದನ್ನೇ ನಾವು ತಡೆದು ಬಿಟ್ರೆ ಎಷ್ಟೊಂದು ಕೇಸಸ್ನ ನಾವು ಕಡಿಮೆ ಮಾಡ್ಬಿಡ್ಬೋದು ಅಂತ. ಆಯ್ತಾ? ಈ ವೈರಸ್ನ ನೀವು ಯಾವ ರೀತಿ ಕಂಡಿಡಿಬೇಕು, ಇದು ಬರೋದನ್ನ ಹೇಗೆ ತಡೆಗಟ್ಬೋದು, ಅಕಸ್ಮಾತ್ ನಮ್ ದೇಹದಲ್ಲಿ ಇದೆಯಾ ಇಲ್ವಾ ಅಂತ ನಾವು ಯಾವ ರೀತಿ ಕಂಡಿಡಿಬೋದು, ಯಾವ ರೀತಿ ಅದರಿಂದ ನಾವು ತಪ್ಪಿಸ್ಕೋಬಹುದು, ಅದಕ್ಕೆ ಯಾವ ರೀತಿ ಒಂದು ಮೆಡಿಸಿನ್ ಎಲ್ಲ ಇದೆ ಅಥವಾ ಏನಿದೆ ಅದಕ್ಕೆ ದಾರಿ, ನಾವು ಅದರಿಂದ ಈ ಗರ್ಭಕಂಠದ ಕ್ಯಾನ್ಸರ್ ಇಂದ ಹೊರಗಡೆ ಬರಕ್ಕೆ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಇದ್ರ ಜೊತೆಗೆ ನಿಮ್ಗೆಲ್ಲ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ, ಈ ಕ್ಯಾನ್ಸರ್ ಒಬ್ರಿಂದ ಒಬ್ರಿಗೆ ಖಂಡಿತ ಹರಡಲ್ಲ ವೀಕ್ಷಕರೇ. ವೈರಾಣು ಹರಡುತ್ತೆ, ಒಬ್ರಿಂದ ಒಬ್ರಿಗೆ ವೈರಾಣು ಹರಡುತ್ತೆ, ಆದ್ರೆ ಕ್ಯಾನ್ಸರ್ ಹರಡಲ್ಲ. ಇದು ಎಲ್ಲಾ ತರದ ಕ್ಯಾನ್ಸರ್ಗಳನ್ನು ನಾವು ಅಸಂಕ್ರಾಮಿಕ ರೋಗಗಳು ಅಂತ ಕರಿತೀವಿ. ಅಸಂಕ್ರಾಮಿಕ ರೋಗ ಅಂದ್ರೆ ಒಬ್ರಿಗಿಂದ ಒಬ್ರಿಗೆ ಹರಡದೇ ಇರುವಂತಹ ರೋಗಗಳು. ಆಯ್ತಾ? ಆದ್ರಿಂದ ಎಲ್ಲರೂ ನೆನ್ಪಿಟ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕ್ಯಾನ್ಸರ್ ಒಬ್ರಿಂದ ಒಬ್ರಿಗೆ ಹರಡಲ್ಲ, ವೈರಾಣು ಒಬ್ರಿಂದ ಒಬ್ರಿಗೆ ಹರಡುತ್ತೆ. ಆ ವೈರಾಣು ಒಳಗಡೆ ಹೋದ್ಮೇಲಷ್ಟೇ ನಮ್ಗೆ ಕ್ಯಾನ್ಸರ್ ಬರೋವಂಥದ್ದು. ಸೊ ಈ ಎಲ್ಲಾ ಮಾಹಿತಿನ ನೀವು ಇಷ್ಟೊತ್ತು ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.